ಸಿಪಿಐ ಎಸ್ಎಂ ಔಜಿಯವರು ದಲಿತ ವಿರೋಧಿ ಜಾತಿವಾದಿ ಕೆಲಸವನ್ನ ಮಾಡ್ತಾ ಇದ್ದು ಅವರನ್ನ ಕರ್ತವ್ಯದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಬರುವ ಮಂಗಳವಾರ ಸಂಕೇಶ್ವರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಮುಖಂಡರು ಮಾಹಿತಿ ನೀಡಿದರು. ಸಂಕೇಶ್ವರದ ಪುರಸಭೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಹಳೆ ಪಿಬಿ ರಸ್ತೆ ಮಾರ್ಗವಾಗಿ ಸಿಪಿಐ ಎಸ್ಎಂ ಔಜಿಯವರ ವಿರುದ್ಧ ಪ್ರತಿಭಟನೆ ನಡೆಸಿ ಪೊಲೀಸ್ ಠಾಣೆಯನ್ನ ಮುತ್ತಿಗೆ ಹಾಕಲಾಗುವುದು ಎಂದು ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನ್ಯಾಯಕ್ಕಾಗಿ ಯಾವುದೇ ಮುಖಂಡರು ಸಿಪಿಐ ಅವರನ್ನ ಪ್ರಶ್ನಿಸಿದ್ರೆ ಅವರ ಮೇಲೆ ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ನೀಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ದಲಿತ ಮುಖಂಡ ಕೆಂಪಣ್ಣ ಶಿರಹಟ್ಟಿ ಮಾತನಾಡಿದ ಅವರು ಸಿಪಿಐ ಎಸ್ಎಂ ಔಜಿಯವರು ದಲಿತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದು ಠಾಣೆಗೆ ಹೋದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆಯನ್ನ ಹೇಳಿಕೊಂಡು ಹೋದವರ ಮೇಲೆ ಕೂಡ ದೂರುಗಳನ್ನ ದಾಖಲಿಸ್ತಾ ಇದ್ದಾರೆ ಎಂದರು. ಎಲ್ಲ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ಎಲ್ಲ ಸಮುದಾಯದ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿಯನ್ನ ಮಾಡಿದ್ರು. ತಮ್ಮೆಲ್ಲರನ್ನು ಕರೆಸಿ ಒಂದು ಸಭೆ ಮಾಡುವ ಉದ್ದೇಶ ಏನಂದರೆ, ಕಳೆದ ಒಂದು 2 ವರ್ಷಗಳಿಂದ ನಾವು ಈ ಸಂಕೇಶ್ವರ ಸಿಪಿಐ ಆದಂಥ ಶಿವಶರಣ ಔಜಿಕರ ಏನದಾರು ಕಳೆದ 2 ವರ್ಷಗಳಿಂದ ಒಂದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಯಾಕಂದರೆ ಯಾರೇ ದಲಿತ ನಾಯಕರು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ಯಾವುದೇ ರೀತಿ ಗೌರವವನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಯಾವುದೇ ಒಂದು ದಂಡೆ ತಕರಾರು ಜಗಳವನ್ನು ಹೋದರೂ ಸಹ ಸಮರ್ಪಕವಾಗಿ ಪಂಚರನ್ನು ಕೂಡಿಸಿ ಪರಿಶೀಲನೆ ಮಾಡಿ ನ್ಯಾಯವನ್ನು ಬಗೆಹರಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಮತ್ತು ಯಾವುದೇ ರೀತಿಯಾದ ಲೀಡರ್ಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ. ನಾವು ಈಗಾಗಲೇ ಈ ಭಾಗದ ಸೋಲಾಪುರ ಗ್ರಾಮದಲ್ಲಿ ದಲಿತರ ಮೇಲೆ ಅನ್ಯಾಯ ಆಗಿತ್ತು, ದೌರ್ಜನ್ಯ ಆಗಿತ್ತು. ಆ ಸಮಯದಲ್ಲಿ ನಾವು ಇಡೀ ತಾಲೂಕಿನ ಎಲ್ಲ ದಲಿತ ಮುಖಂಡರು ಬಂದರೂ ಸಹ ಆ ಸುಲ್ಕರಿಯಾದಂಥ ವ್ಯಕ್ತಿನ ಬಂಧನ ಮಾಡ್ರಿ, ನಮ್ಮ ಸಮಾಜದ ಮೇಲೆ ಅನ್ಯಾಯ ಆಗಿದೆ, ಸಮಾಜ ಮೇಲೆ ದೌರ್ಜನ್ಯ ಆಗಿತ್ತು ಅಂತ ಕೇಳ್ಕೊಂಡಾಗ 8 ದಿನ ಆದ ಮೇಲೆ ಅವರು ಆ ಆರೋಪಿಗಳನ್ನ ಹಿಡಿಲಿಲ್ಲ. ಅವರು ಬೇರೆಯವ್ರ ಕೇಸ್ ಕೊಡೋದು ಯಾವ 8 ದಿನ ಮಾಡಿದ್ರೆ ಏನು ವಿಚಾರ ಅದಕ್ಕಲ್ಲಿ ನಮ್ಮ ಮೇಲೆ ದೊಡ್ಡ ಕೇಸ್ ಕೊಡುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಮೊನ್ನೆ ಸಹ ಒಂದು 2 ದಿನದಿಂದ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಮುಖಂಡರು ಸಹ ಯಾವುದೇ ಒಂದು ಪ್ರಕರಣದ ಸಲುವಾಗಿ ಸಂಕೇಶ್ವರ ಸಿಪಿಐ ಭೇಟಿಯಾಗಿ ಬಂದಾಗ ಅವರು ಸಹ ಸಂಚಾಂತಕ ನಿಲ್ಲಿಸಿದ್ರು ಸಹ ಸಿಬಿಐ ಬರ್ಬೇಕಂತೆ ಈ ರೀತಿಯ ಒಂದು ದಲಿತ ವಿರೋಧಿ ನೀತಿ ಅನುಸರಿಸ ಬಂದಿದೆ. ಅದರ ಜೊತೆಗೇನೆ ಈ ಸಂಕೇಶ್ವರದಲ್ಲಿರುವಂಥ ನಮ್ಮ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಂಥ ದಿಲೀಪನ ಹೊಸಮನಿ ಅವರು ಸಹ ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಯಲ್ಲಿ ಇದ್ದು ಈ ಸಂಕೇಶ್ವರ ಪಟ್ಟಣದಲ್ಲಿರುವಂಥ ಎಲ್ಲ ದಲಿತರಿಗೆ ಆಯ್ತು ಬೇರೆ ಸಮಾಜದ ನ್ಯಾಯ ಆದರೂ ಸಹ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋದು ಬಂದಿದ್ದಾರೆ. ಯಾವುದೇ ಒಂದು ಪಂಚಿಗೆ ಬಂದಾಗ ಹಿಡಿತನ ಮಾಡಿ ಅವರಿಗೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡೋದು ಬಂದಿದ್ದಾರೆ. ಈಗ ಏನಾಗಿದೆ ಅಂಥವ್ರನ್ನ ಈ ಸಿಬಿಐ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಸಹ ಒಂದು ಪ್ರಕರಣವನ್ನು ದಾಖಲಿಸುವಂಥ ಈ ಕೆಟ್ಟ ಸ್ಥಿತಿಯನ್ನು ಈ ಸಂಕೇಶ್ವರ ಸಿಬಿಐ ಮಾಡ್ತಿದ್ದರಿಂದ ಸಂಕೇಶ್ವರ ಪೊಲೀಸ್ ಸ್ಟೇಷನ್ವರೆಗೆ ಸುಮಾರು 500ರಿಂದ 600 ನಮ್ಮ ಎಲ್ಲ ಕಾರ್ಯಕರ್ತರು ನಾಯಕರು ಸೇರಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಈ ಬರುವ ಸೋಮವಾರ 31/4/2025 ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇಟ್ಟುಕೊಂಡು ಈಗಾಗಲೇ ನಾವು ಅದನ್ನು ಈ ಸಲುವಾಗಿ ದಿವಾಸಿ ಗೋಕಾಕ್ ತಹಶೀಲ್ದಾರ್ ಖೇರಿ ಅವರಿಗೆ ಸಹ ನಾವು ಮನವಿಯನ್ನು ಮಾಡಿಕೊಂಡಿರ್ತೀವಿ. ಈ ವೇಳೆ ಕೆ ವೆಂಕಟೇಶ್, ಮಲ್ಲಿಕಾರ್ಜುನ್ ರಾಶಿಂಗಿ, ರಾಜು ಮುತ್ತಾ, ದಿಲೀಪ್ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ್ ಬೋಸ್ಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.